ಯಾಕೆ ಮಾಡ್ತಾ ಇಲ್ಲ ನಮ್ಮ ಎಲೆಕ್ಷನ್ ಕಮಿಷನ್ ಅಂತ. ಅದು ಮಾಡಿದರೆ ಎಷ್ಟೋ ಬೇಗ ಸಮಸ್ಯೆ ಕಡಿಮೆ ಹೋಗಿಬಿಡ್ತಾವ. ಮತ್ತು ಮತದಾರ ಪಟ್ಟಿಯನ್ನು ಯಾದಿಯನ್ನು ಮಾಡೋ ಮುಂದೆ ಅದನ್ನು ಸಹಿತ ಈ ಯಾವ ಆಧಾರ ಮೇಲೆ ತೆಗಿತಾ ಇದ್ದಾರೆ, ಆಧಾರ್ ಕಾರ್ಡ ತೆಗೆದುಕೊಳ್ತಾ ಇಲ್ಲ. ಹಾಗಾದ್ರೆ ಹೆಂಗೆ ತೆಗಿತಾ ಇದ್ದಾರೆ, ಒಳನು ಸುರುಕೋರು ಅಂತ ಹೆಂಗೆ ಗುರ್ತಾ ಹಿಡಿತಾರೆ, ಇವು ಸಹಿತ ಇವತ್ತು ಪ್ರಶ್ನೆಗಳಾಗಿದ್ದಾವೆ. ಎಲ್ಲ ದೃಷ್ಟಿ ಇಟ್ಕೊಂಡು ಈ ಸದನದಲ್ಲಿ ಮುಖ್ಯವಾಗಿರು, ಯಾಕಂದ್ರೆ ಪ್ರಜಾಪ್ರಭುತ್ವ ಇರೋದನ್ನು ಈ ಎಲೆಕ್ಷನ್ ಕಮಿಷನ್ ಆಧಾರ ಮಾಡ್ತದೆ. ಎಷ್ಟು ಅದು ಏನಪ್ಪ ಅಂದ್ರೆ ಪಾರದರ್ಶಕ ಆಗಿರ್ತದೆ, ಎಷ್ಟು ಅದು ಪ್ರಾಮಾಣಿಕವಾಗಿರ್ತದೆ, ಎಷ್ಟು ನ್ಯಾಯಬದ್ಧವಾಗಿರ್ತದೆ, ಅಷ್ಟು ಪ್ರಮಾಣದ ನಮ್ಮಲ್ಲಿ ಪ್ರಜಾಪ್ರಭುತ್ವ ಜೀವಂತಿಕೆಯನ್ನು ಪಡೀಲಿಕ್ಕೆ ಸಾಧ್ಯದ. ಯಾಕಂದ್ರೆ ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸದೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲೇ ಎಲೆಕ್ಷನ್ ಕಮಿಷನ್ ಯಾರಿಗೂ ಸಂಬಂಧಿಸಿದ್ದೆಲ್ಲ ಸ್ವಾಯತ್ತ ಬಾಡಿ, ಅದನ್ನು ಹಾಗೆ ಇರಲಿಕ್ಕೆ ಬಿಡಬೇಕಾಗ್ತದೆ. ಮೋಸ್ಟ್ ಪ್ರಾಬಬ್ಲಿ ನಮಗೆ ಹಿಂದೆ ಒಬ್ಬ ಸೆಷನ್ ಅಂತಿದ್ರು, ನಿಮಗೆ ಗೊತ್ತಿರ್ಬೋದು. ಆ ಸೆಷನ್ ಅವರ ಕಾಲದಲ್ಲಿ ಮಾತ್ರ ಈ ಎಲೆಕ್ಷನ್ ಕಮಿಷನ್ ಪಕ್ಕ ಹೌದಪ್ಪ ಅದು ತನ್ನ ಕೆಲಸವನ್ನು ಸರಿಯಾಗಿ ಮಾಡಿತ್ತು ಅಂತೇಳಿ ಇವತ್ತು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಯಾರೂ ಬರಲಿ, ಯಾವ ಸರ್ಕಾರ ಅಧಿಕಾರದಲ್ಲಿರ್ತದೆ ಅವ್ರ ಪರ ಇವ್ರು ಮಾಡ್ತಾ ಇರೋ ಅನ್ನೋದು ಒಂದು ಆರೋಪ. ಅದಕ್ಕೆ ಅನುಗುಣವಾಗಿ ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಮತ್ತು ಅದರಲ್ಲೂ ಕಾನೂನು ಏನಾಗಿಬಿಟ್ಟು ನಿಮಗೆ ಗೊತ್ತದ ಮಾಡ್ಕೊಂಡದ ಇದೇ ಮೋದಿ ಸರ್ಕಾರ ಎರಡೂ ಒಂದು. ಹೀಗಾಗಿ ಅವ್ರಿಗೆ ಬೇಕಂತ ಒಬ್ಬ ಎಲೆಕ್ಷನ್ ಕಮಿಷನರ್ ಇರೋದಂದ್ರೆ ಕಮಿಷನರ್ ಸಹಜವಾಗಿ ನಮ್ಮ